ಹುನಗುಂದ ತಾಲೂಕಿನ ರಕ್ಕಸಗಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕುಂದು ಕೊರತೆ ಸಭೆ. ನಮಸ್ಕಾರ ವೀಕ್ಷಕರೇ, ಡಿಎಚ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯಿತಿಯಲ್ಲಿ ಹುನಗುಂದ ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಕ್ಕಸಗಿಯಲ್ಲಿ ಶನಿವಾರ ಹಮ್ಮಿಕೊಂಡ ಕುಂದು ಕೊರತೆ ಸಭೆಯಲ್ಲಿ ಗ್ರಾಮಸ್ಥರು ಇಬ್ಬರು ಪಿಡಿಒಗಳು ಕಾರ್ಯನಿರ್ವಹಣೆ ಬಗ್ಗೆ ಗಮನ ಸೆಳೆದಾಗ ಭಾರಿ ಚರ್ಚೆ ನಡೆಯಿತು. ರಕ್ಕಸಗಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಹಳ್ಳಿಗಳು ಸೌಲಭ್ಯಗಳಿಗೆ ವಂಚಿತವಾದ ಗ್ರಾಮಗಳು ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಎಸ್ಡಿಎಂಸಿ ಅಧ್ಯಕ್ಷ ಸಂಗಯ್ಯ ಮಠ ಹಾಗೂ ಮುಖಂಡ ರಾಜೇಶ್ ಅತ್ತಾರ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಆರೋಪ ಮಾಡಿದರು. ಕಾರ್ಯಕ್ರಮದಲ್ಲಿ ಪಂಚ್ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷ ನೂರಾದ ಕಲ್ಲುಗುಡಿ, ಪಿಕೆಪಿಎಸ್ ಅಧ್ಯಕ್ಷ ಶರಣಮ್ಮ ಭದ್ರಶೆಟ್ಟಿ, ಸಿದ್ದು ಭದ್ರಶೆಟ್ಟಿ ಹಾಗೂ ಇಲಾಖಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿದ್ದು ನಂಜಯ್ಯ ಸಿಬ್ಬಂದಿಗಳು ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಹಾಗೂ 21 ವರ್ಷದೊಳಗಿನ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ನಾನು ತಡೆಯುತ್ತೇನೆ ಹಾಗೂ ಈ ಕುರಿತು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಈ ಕುರಿತು ಮಾಹಿತಿಯನ್ನು ನೀಡುತ್ತೇನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಪ್ರಕಾರ ಬಾಲ್ಯ ವಿವಾಹವು ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿ ಮಾಡುವ ದಿಸೆಯಲ್ಲಿ ಶ್ರದ್ಧಾಪೂರ್ವಕವಾಗಿ ಅದು ಊರು ಇದಕ್ಕೆ ಮಾಡ್ತಾರೆ. ಈ ತಿಂಗಳ 10 ಕೆಜಿ ಎತ್ತಿ ಕೊಡ್ತಾರಲ್ಲ, ಕೊಟ್ಟಾರಲ್ಲ. ಏನು ಬರೋಕಿನ ಮುಂಚೆ ನಿಮ್ಗೆ ಏನು ಹೇಳ್ಯಾರ ಅವರು? ಇಲ್ಲಲ್ಲ, ಸಾಲಿ ಕಲ್ತು 2 ಮಕ್ಕಳು ಮನೆ ಮೊಮ್ಮಕ್ಕಳು ಅವ್ರು ಕಲ್ತು ಕುಂತಾರಿ, ಏನು ಜಗಿಲ್ಲ. ಅಲ್ಲಿ ಬೇಡ. ಈಗ 75 ವಯಸ್ಸಿನವ್ರು ಇದ್ದವ್ರಿಗೆ ಅವ್ರು ಯಾರು ಹಿಂದ ಮುಂದೆ ನೋಡ್ಲಿಲ್ಲ ಅಂದ್ರ ನಿಮ್ ಮನೆಗೆ ಕಿಟ್ಟು ಕೊಡ್ತೀವಿ ನಾವು. 75 ವರ್ಷ ಇದ್ದವ್ರಿಗೆ ನೋಡ್ತಾರ.